ಇದೀಗ ಅಧ್ಯಕ್ಷೀಯ ಭಾಷಣ. ಆಳ್ವಾಸ್ ವಿದ್ಯಾರ್ಥಿ ಸಿರಿಯ ಭವ್ಯ ರತ್ನಾಕರವರ್ಣಿ ವೇದಿಕೆಯ ಆಸನಗಳನ್ನು ಅಲಂಕರಿಸಿರುವ ಇಂದಿನ ಈ ವಿದ್ಯಾರ್ಥಿ ಸಮ್ಮೇಳನವನ್ನು ಉದ್ಘಾಟಿಸಿದ ಹಿರಿಯರಾದ ಶ್ರೀಮತಿ ವಿನಯ ಪ್ರಸಾದ್ ಮತ್ತು ಇಂತಹ ಒಂದು ಸಂದರ್ಭೋಚಿತ ಮತ್ತು ಅರ್ಥಪೂರ್ಣ ಸಮ್ಮೇಳನವನ್ನು ಸಂಘಟಿಸುತ್ತಿರುವಂತಹ ಹಿರಿಯ ಮಹನೀಯರಾದ ಮಕ್ಕಳನ್ನು ಮನಸ್ಸಿನಿಂದ ಪ್ರೀತಿಸುವಂತಹ ಸದ್ಗುಣಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಮೊದಲಾಗಿ ಶಿರಬಾಗಿ ನಮಸ್ಕರಿಸ್ತಾ ಇದ್ದೇನೆ. ಇಂದು ಪ್ರಶಸ್ತಿಯನ್ನು ಪಡೆದಂತಹ ಸಾಧಕರನ್ನು ಅಭಿನಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಕಿರಿಯರ ಶುಭಾಶೀರ್ವಾದಗಳನ್ನು ಬೇಡ್ತಾ ಇದ್ದೇನೆ. ಸಾರ್ವಜನಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ರಂಗಗಳಲ್ಲಿ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡುತ್ತಿರುವಂತಹ ಮಣ್ಣಿನಲ್ಲಿ ನಾನು ನಿಂತಿದ್ದೇನೆ. ಬೆಲೆ ಮತ್ತು ನೆಲೆಯ ದೃಷ್ಟಿಯಲ್ಲಿ ಇದು ಬಹಳ ಉನ್ನತವಾದಂತಹ ಸ್ಥಾನ. ನಾನಿನ್ನೂ ಪುಟ್ಟ ಬಾಲಕಿ, ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಿಲ್ಲಿಸಿದ್ದೀರಿ. ನನಗೆ ಕೊಟ್ಟಿರುವಂತಹ ಸೀಮಿತ ಅವಧಿಯಲ್ಲಿ ಯುವ ಜನಾಂಗದ ಧ್ವನಿಯನ್ನು ನಾನು ಧ್ವನಿಸಬೇಕಾಗಿದೆ. ಅದೂ ಅಲ್ಲದೆ ನನ್ನೊಳಗಿನ ಕನ್ನಡದ ಅಸ್ತಿತ್ವವನ್ನು ಇಲ್ಲಿ ನಾನು ದೃಢೀಕರಿಸಿಕೊಳ್ಳಬೇಕಾಗಿದೆ. ಕಾರಣ, ಅಖಂಡ ಕರ್ನಾಟಕದ ಭಾಗವಾಗಿದ್ದು ಕೂಡ ತುಂಡಾಗಿ ಬೇರ್ಪಟ್ಟು ಅನಾಥ ಪ್ರಜ್ಞೆಯಿಂದ ಬಳಲುತ್ತಿರುವಂತಹ ಗಡಿನಾಡು ಕಾಸರಗೋಡಿನ ಕುಡಿ ನಾನು. ಚಿನ್ಮಯ ವಿದ್ಯಾಲಯದ ವಿದ್ಯಾರ್ಥಿನಿ. ನನಗೊಲಿತಂತಹ ಈ ಅಧ್ಯಕ್ಷತೆಯ ಗೌರವವನ್ನು ಇದು ಇಲ್ಲದೆ ಹೋದರೂ ನನ್ನೂರಿನ ಜನಮಾನಸದಲ್ಲಿ ಕನ್ನಡ ಹಾಗೂ ತುಳು ಭಾಷೆಯ ಗಂಧವನ್ನು ಎಂದೂ ಮಾಸದ ಹಾಗೆ ಪಸರಿಸಿ ಹೋದ ಪೈಗಳು ಮತ್ತು ರೈಗಳು ಸೇರಿದಂತೆ ಎಲ್ಲ ಕಾಸರಗೋಡಿನ ಹಿರಿಯ ಕವಿಚೇತನಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಬಹಳ ಉನ್ನತವಾದಂತಹ ಚಿಂತನೆಗಳನ್ನು ನಿಮ್ಮ ಮುಂದೆ ಇಟ್ಟು ರೋಮಾಂಚನಗೊಳಿಸಲಾರೆ. ನನ್ನದೇ ಲಹರಿಯಲ್ಲಿ ವಿದ್ಯಾರ್ಥಿನಿಯೊಬ್ಬಳ ನೆಲೆಯಲ್ಲಿ ನಿಂತು ನನ್ನ ಮನದಲ್ಲಿ ಮೂಡುತ್ತಿರುವ ಹಾಗೂ ನನ್ನ ಮನಸ್ಸನ್ನು ಕಾಡುತ್ತಿರುವ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಸುತ್ತೇನೆ. ಇಂದಿನ ಈ ಸಮ್ಮೇಳನದ ಪರಿಕಲ್ಪನೆ ನಮ್ಮ ನೆಲ ನಮ್ಮ ಹೊಣೆ. ಇದರಲ್ಲಿ ಮುಖ್ಯವಾಗಿ ಎರಡು ಘಟಕಗಳಿವೆ. ಒಂದನೆಯದಾಗಿ ನಮ್ಮ ನೆಲ, ಎರಡನೆಯದಾಗಿ ಹೊಣೆಗಾರಿಕೆ. ಈ ಬಗ್ಗೆ ಮಾತನಾಡುವಾಗ ಆಧುನಿಕ ಯಾಂತ್ರಿಕ ಜೀವನವು ಬದುಕಿನ ಹೊರಮುಖಗಳನ್ನೆಷ್ಟು ಬದಲಿಸಿದ್ದರೂ ಮಾನವ ಜೀವನದ ಮೂಲಭೂತ ತರ್ಕಗಳು ಯಾವುದಕ್ಕೂ ಇನ್ನೂ ಸಮರ್ಪಕವಾದ ರೀತಿಯಲ್ಲಿ ಉತ್ತರಿಸಿಲ್ಲ ಎಂಬುದನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ. ನನ್ನದು ಎಂಬ ಹಕ್ಕಿನಡಿಯಲ್ಲಿ ಬರುವಂತಹ ನೆಲದ ಕಲ್ಪನೆ ಒಂದಾದರೆ, ನಮ್ಮದು ಎಂದು ಪರಿಭಾವಿಸುವ ನೆಲದಲ್ಲಿ ಸಮಸ್ತ ವಿಶ್ವವನ್ನೇ ತನ್ನ ವ್ಯಾಪ್ತಿಗೆ ಒಳಪಡಿಸುವಂತಹ ಅನಿವಾರ್ಯತೆ ನಮ್ಮ ಮುಂದಿರುತ್ತದೆ. ಮೊದಲನೆಯದಾಗಿ ನೆಲದ ವಿಚಾರವನ್ನೇ ಎತ್ತಿ ಮಾತಾಡೋಣ. ನಾವು ವಾಸಿಸುವ ನನ್ನದು ಎಂದು ಆಲಂಗಿಸಿಕೊಳ್ಳುವಂತಹ ನಮ್ಮ ಭಾರತೀಯ ನೆಲದ ವಿಚಾರಕ್ಕೆ ಬಂದಾಗ ನಾವು ಮೊದಲು ಎಲ್ಲಿ ಎಡವಿ ಬಿದ್ದದ್ದು ಎಂಬುದನ್ನು ಹೇಳಬೇಕಾಗುತ್ತದೆ. ನಮ್ಮ ರಾಷ್ಟ್ರದ ಕುರಿತಾಗಿರುವಂತಹ ವಿಚಾರಗಳಲ್ಲಿ ಬಿಚ್ಚಿಟ್ಟವುಗಳಿಗಿಂತ ಬಚ್ಚಿಟ್ಟವುಗಳೇ ಹೆಚ್ಚು. ಇಂತಹ ಪರಿಸ್ಥಿತಿಯನ್ನು ನಮ್ಮನ್ನು ಆವರಿಸಿಬಿಟ್ಟದ್ದು ಹೌದಾದರೆ ಇದಕ್ಕೆ ದೃಢವಾದ ಕಾರಣವೊಂದುಂಟು. ಸಂತ ಕಬೀರದಾಸರು ತಮ್ಮ ದೋಹೆಯೊಂದರಲ್ಲಿ ಹೇಳ್ತಾರೆ, ರಾತ್ ಗವಾಯಿ ಸೋಯೇಕೆ ದಿವಸ ಗವಾಯಿ ಖಾಯಿ ಹೀರಾ ಜನ್ಮ ಅನುಮೋಲಿತ ಕೋಡಿ ಬದ್ಲೇ ಜಾಯ್ ಎಂಬ ಹಾಗೆ ಇದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವಂತಹ ಸರಿಯಾದ ಸಂದರ್ಭ. ಆಧುನಿಕತೆಯನ್ನು ಅಪ್ಪುತ್ತಾ ತಾಯಿಯಂತಿರುವ ನಮ್ಮ ಸಂಸ್ಕೃತಿಯನ್ನೇ ದೂರವಾಗಿಸುತ್ತಿರುವಂತಹ ಪ್ರತಿಯೊಬ್ಬ ಭಾರತೀಯನು ಮೇಲಿನ ಪಂಕ್ತಿಗಳಲ್ಲಿನ ಮಾನವನ ಸ್ಥಾನದಲ್ಲಿ ತನ್ನನ್ನು ತಾನು ಕಂಡುಕೊಳ್ಳಬಹುದು. ಕುಮಾರವ್ಯಾಸರು ಕೂಡ ತಮ್ಮ ಕೃತಿಯಲ್ಲಿ ಒಂದೆಡೆ ಎಲವದ ಕಾಯಿಗೋಸುಗ ಕಲ್ಪವೃಕ್ಷವ ಕಳಿಮನಲ್ಲೆಂದ ಅಂತ ಹೇಳ್ತಾರೆ. ಇನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಯದ ಆಧುನಿಕತೆ ಎಂಬ ಈ ಹಣ್ಣನ್ನು ಪಡೆಯಲು ಕಲ್ಪವೃಕ್ಷದ ಹಾಗೆ ಬೆಳೆದು ನಿಂತಿರುವ ನಮ್ಮ ಸಂಸ್ಕೃತಿಯನ್ನೇ ನಾವು ಕಡಿಯಲು ಹೊರಟಿದ್ದೇವೆ ಅಂದರೆ ಎಷ್ಟರ ಮಟ್ಟಿಗೆ ಅಭಾಸವಾಗಿ ತೋರುತ್ತದಲ್ಲವೇ? ಇಂತಹದ್ದನ್ನು ಸರಿಪಡಿಸಲು ಆರಂಭದಲ್ಲಿ ನಮ್ಮ ಸಂಸ್ಕೃತಿ ಎಂಬುದು ಕಲ್ಪವೃಕ್ಷ ಎಂಬುದನ್ನು ಅರಿತುಕೊಳ್ಳಬೇಕಾಗುತ್ತದೆ. ಇದಕ್ಕಾಗಿ ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಬೇಕಾದ ಅಗತ್ಯ ವಿದ್ಯಾರ್ಥಿಗಳಾದ ನಮಗೆ. ಇಲ್ಲಿ ನಮಗರಿವಿರದ ವಿಸ್ಮಯಗಳು ಮತ್ತು ನಾವು ಕಲಿಯುತ್ತಿರುವಂತಹ ಪಾಠಗಳು, ಇವೆರಡರ ಬಗ್ಗೆ ಕೊಂಚ ಗಮನ ಹರಿಸಬೇಕಾಗುತ್ತದೆ. ಯಾಕಂದರೆ ಇಂದು ನಾವು ಭಾರತದ ಇತಿಹಾಸವನ್ನು ಪಶ್ಚಿಮದ ಕನ್ನಡಕವನ್ನು ಧರಿಸಿ ನೋಡಲು ಯತ್ನಿಸಿ ಇತ್ತ ಭಾರತವೂ ದಕ್ಕದೆ ಅತ್ತ ಪಶ್ಚಿಮವೂ ಕಾಣದೆ ಹೆಣಗಾಡುವಂತಹ ಪರಿಸ್ಥಿತಿಯಲ್ಲಿದ್ದೇವೆ. ತಿಳುವಳಿಕೆ ಉಳ್ಳವನಿಗೆ ವರ್ತಮಾನ ಎಷ್ಟು ಮುಖ್ಯವೋ ಭವಿಷ್ಯತ್ತೂ ಅಷ್ಟೇ ಮುಖ್ಯ ಅಂತೆ.
ಭವಿಷ್ಯತ್ತಿನ ಬಗ್ಗೆ ಚಿಂತಿಸುವವನು ತಾನು ಈ ಹಿಂದೆ ತುಳಿದ ಹಾದಿ ಮತ್ತು ಚಲಿಸಿದ ಪರಿ ಇವೆರಡರ ಬಗೆಗೂ ಚಿಂತಿಸಬೇಕಂತೆ, ಅವಲೋಕಿಸಬೇಕಂತೆ. ಇದಕ್ಕೆ ಇತಿಹಾಸದ ಅವಲೋಕನ ಅನ್ನೋದು. ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೋಡಿದರೆ ಬಹುಶಃ ವಿಶ್ವದ ಯಾವುದೇ ಇತರ ರಾಷ್ಟ್ರದಿಂದ ಭವ್ಯ ಹಾಗೂ ವೈಭವಪೂರಿತ ಇತಿಹಾಸವಿರುವುದು ನಮ್ಮ ದೇಶಕ್ಕೆ. ಜ್ಞಾನದಾಹ ತೀರಿಸಲು, ಆಧ್ಯಾತ್ಮಿಕ ಒಲವಿನಿಂದಲೋ ಅಥವಾ ಸಂಪತ್ತನ್ನು ಲೂಟಿಗೈಯಲು ಲೋಕವೆಲ್ಲ ಇತ್ತ ಕಡೆ ಆಕರ್ಷಿತವಾದದ್ದು ಮಾತ್ರ ನಿಜ. ಯಾಕೋ ಏನೋ ಗಂಧದ ಮರವನ್ನು ಕಡಿದರೂ ಅದು ತನ್ನ ಸುಗಂಧವನ್ನು ಸೂಸುವಂತೆ ತಾಯಿ ಭಾರತಿ ತನ್ನ ವಾತ್ಸಲ್ಯವನ್ನು ವಿಶ್ವದೆಲ್ಲೆಡೆ ಪಸರಿಸಿದಳು. ಇದಕ್ಕೆ ಕಾಂಬೋಡಿಯನ್ನರಿಗೆ ನಾವು ನಾಗರಿಕತೆಯ ಸಂಸ್ಕೃತಿಯ ಪಾಠಗಳನ್ನು ತಿಳಿ ಹೇಳಿದ್ದೇ ದೊಡ್ಡ ಸಾಕ್ಷಿ. ಅಷ್ಟೇ ಅಲ್ಲ, ಆಧ್ಯಾತ್ಮ, ವಿಜ್ಞಾನ, ಸಾಹಿತ್ಯ, ಸಂಗೀತ, ಯುದ್ಧ ಭೂಮಿ ಹಾಗೂ ವೈದ್ಯಕೀಯ ರಂಗಗಳಲ್ಲಿ ಕೂಡ ಭಾರತೀಯರದ್ದೇ ಹೆಚ್ಚಿನ ಕೊಡುಗೆ. ಇವಿಷ್ಟನ್ನೆಲ್ಲ ನಾನೀಗ ಹೇಳ್ತಿರ್ಬೇಕಾದ್ರೆ ಇಲ್ಲಿ ನೆರೆದಿರುವ ಹೆಚ್ಚಿನವರು ಒಪ್ಪಿಕೊಳ್ಳುವುದಕ್ಕಿಂತ ಮುಂಚೆ ವಿಮರ್ಶಿಸುತ್ತೀರಿ. ಅದು ಹೇಗೆ ಸಾಧ್ಯ ಎಂದು ತರ್ಕಿಸುತ್ತೀರಿ. ಸಾಕ್ಷಿ ಪುರಾವೆಗಳನ್ನು ಕೇಳ್ತೀರಿ. ಆದರೆ ಥಾಮಸ್ ಬಾಬಿಂಗ್ಟನ್ ಮೆಕಾಲೆ ಎಂಬ ಭೂಪ ಸಮಗ್ರ ಭಾರತೀಯ ಸಾಹಿತ್ಯವು ಪಾಶ್ಚಾತ್ಯ ಸಾಹಿತ್ಯದ ಒಂದೇ ಒಂದು ಕಪಾಟಿಗೂ ಸಮವಾದದ್ದಲ್ಲ ಅಂದಾಗ ಅದೇಗೆ ನಾವು ತಲೆ ಆಡಿಸಿದ್ದು? ನಮ್ಮ ತರ್ಕ ಪ್ರಶ್ನೆಗಳು ಆಗ ಎಲ್ಲಿ ಹೋಗಿದ್ವಿ? ಈ ವಾಕ್ಯಕ್ಕೆ ಪ್ರತ್ಯುತ್ತರವಾಗಿ ನಾನು ನನ್ನ ಮನೆ ಭಾಷೆ ತುಳುವಿನ ಜಾನಪದ ಸಾಹಿತ್ಯದ ತುಣುಕೊಂದನ್ನು ಹಾಡಲಿಚ್ಛಿಸ್ತೇನೆ. ಮೂಡಾಯಿ ಮುಟ್ಟುಗೂ ಮುಗಲಗ ಇಡಟ ಉದ್ಯೋ ಬೆಂದೇರೋ ಉಷ್ಣೋಗು ಸೂರ್ಯನೋ ಪಡ್ಡೇತ ಬಾ ನೋಡು ಯಾತೇರು ಸನ್ಪುಗು ಸಂದ್ರೆ ಸನಕಾಯಿ ಸಲ್ಯೇಂದ್ರೆ ಬಡಕಾಯಿ ಬಾಲ್ಯನ ಕುಮಾರೆಯೇ ಬಾನೋಗು ಮುತ್ತಾರೆ ಭೂಮಿ ತಿರ್ಗಂಡು ಭೂಮಿಗೂ ಮುತ್ತಾರೆ ಬಾನೋ ತಿರ್ಗಂಡು. ಈ ಅಪೂರ್ವ ಜಾನಪದ ಸಾಹಿತ್ಯದಲ್ಲಿ ಅಡಕವಾಗಿರುವಂತಹ ವೈಜ್ಞಾನಿಕ ಮಾಹಿತಿಯ ಲೇಪವನ್ನು ಗಮನಿಸಿದರೆ ಇಂತಹ ಹೇಳಿಕೆಗಳಿಗೆ ನಾವು ಸುಮ್ಮನಿರಬೇಕೆಂದನಿಸ್ತದೆಯೇ? ವಿಶ್ವ ಸಂಸ್ಕೃತಿಯನ್ನು ಹುಟ್ಟು ಹಾಕಿದಂತಹ ಭಾರತೀಯರು ಬಾರ್ಬರಿಕ್, ಕನ್ನಡದಲ್ಲಿ ಹೇಳ್ತಿದ್ದಾರೆ ಅಸಂಸ್ಕೃತರು, ಅನಾಗರಿಕರು ಅಂತ ವಿಶ್ಲೇಷಿಸಿದಾಗ ಅದಕ್ಕೆ ನಾವು ಸುಮ್ಮನಿದ್ವಿ. ದೃಢೀಕರಣದ ಮೇಲೆ ನಂಬುಗೆ ಎಂಬ ಪರಿಪಾಠ ಇಲ್ಲೇಕೆ ಅನ್ವಯಿಸಲಿಲ್ಲ? ಅಲ್ಲ, ನಾನೀಗ ಹೇಳಿದ ಇಷ್ಟೂ ವಿಚಾರಗಳ ಬಗ್ಗೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಪ್ರಶ್ನೆಯೋ ವಿಮರ್ಶೆಯೋ ಆಕ್ಷೇಪಣೆಯೋ ಆಗಿ ಒಂದೇ ಒಂದು ವಾಕ್ಯವೂ ನಮೂದಿಸಲ್ಪಟ್ಟಿಲ್ಲ. ಯಾಕೆ? ನಾವುಗಳು ನಮ್ಮನ್ನು ಹೇಗೆ ಬಗ್ಗು ಬಡಿಯಲಾಯಿತು, ನಮ್ಮವರು ಹೇಗೆ ಕೊಲ್ಲಲ್ಪಟ್ಟರು, ನಾವು ಹೇಗೆ ಧೂಳಿತಕ್ಕೆ ದಾಸ್ಯಕ್ಕೊಳಗಾದೆವು, ನಮ್ಮನ್ನು ಪಾಶ್ಚಾತ್ಯರು ಹೇಗೆ ಉದ್ಧರಿಸಿದರು ಮೊದಲಾದ ಫಲವಿಲ್ಲದ ಬರಡು ಮಾತುಗಳನ್ನು ಆಡುತ್ತಿದ್ದೇವೆ, ಕಲಿಯುತ್ತಿದ್ದೇವೆ. ನಮ್ಮ ವೈಭವವನ್ನು ಗತವೈಭವವಾಗಿಸುತ್ತಿದ್ದೇವೆ. ಇಲ್ಲಿ ನಾವು ವಿದ್ಯಾರ್ಥಿಗಳಲ್ಲಿ ಅಂದರೆ ಇಂದಿನ ಯುವ ಸಮಾಜದಲ್ಲಿ, ಯುವ ಪೀಳಿಗೆಯಲ್ಲಿ ದೇಶದ ಬಗ್ಗೆ ಹೆಮ್ಮೆ ಕಾಳಜಿಗಳು ಇಲ್ಲವಾಗ್ತಾ ಹೋಗ್ತಾ ಇದೆ. ದೇಶ, ನೆಲ ಅಥವಾ ಸಂಸ್ಕೃತಿ ಇವುಗಳು ಬರಿಯ ಪದಗಳಷ್ಟೇ. ಇವುಗಳಿಗೆ ಜೀವ ತುಂಬುವುದು ಅದರಲ್ಲಿ ಹೆಮ್ಮೆ ಅಭಿಮಾನಗಳು ಬೆರೆತು ಹೋದಾಗ ಮಾತ್ರ. ನಮ್ಮ ದೇಶದ ಇತಿಹಾಸದ ಬಗ್ಗೆ ನಮ್ಮೊಳಗೆ ಹೆಮ್ಮೆ ಮೂಡಿದಾಗ ನಾವು ಅದನ್ನು ಪುನಃ ಮರಳಿ ತರಲಿಚ್ಛಿಸುತ್ತೇವೆ. ಆದರೆ ಅರಿವೇ ಆಗದಿದ್ದಲ್ಲಿ ಅನಾಥ ವಿಧಾತಾಚ ಪ್ರತ್ಯುತ್ಪನ್ನ ಮತಿಸ್ತಥಾ ದ್ವಾವೇತೌ ಸುಖಮೇವೇತೆ ಯದ್ಭವಿಷ್ಯೋ ವಿನಶ್ಯತಿ ಎಂಬ ಶ್ಲೋಕ ಪಂಚತಂತ್ರದಲ್ಲಿದೆ. ಬರಲಿರುವ ವಿಪತ್ತನ್ನು ಮೊದಲೇ ಊಹಿಸುವವನು, ಬಂದ ವಿಪತ್ತಿಗೆ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳುವವನು, ಇವರಿಬ್ಬರು ಕೂಡ ಸುಖಿಗಳಂತೆ. ನಮ್ಮ ಇತಿಹಾಸವನ್ನು ನಾವೇ ಮರೆಯುತ್ತಿದ್ದೀವಿ ಅಂದ್ರೆ ಇದು ನಮ್ಮ ಪಾಲಿಗೆ ದೊಡ್ಡ ವಿಪತ್ತೇ ಸರಿ. ಈ ಪ್ರಕೃತಿಯೊಡನೆ ಬೇರ್ಪಡಿಸಲಾಗದ ಜೀವನ ಶೈಲಿಯಲ್ಲಿ ಸುಂದರ ಮತ್ತು ಸಮೃದ್ಧವಾದ ಬದುಕನ್ನು ಕಟ್ಟಿಕೊಂಡ ಮೇಲೆ ನಮ್ಮ ಈ ನೆಲದ ಭಾಷೆಗೆ ಕಿವುಡಾಗುವುದು ಅಂದ್ರೆ ಇದೇ ತಾನೆ. 200 ವರ್ಷಗಳ ಕಾಲ ಹಿಂದೆ ಸರಿಯೋಣ. ಮೆಕಾಲೆ ನೇತೃತ್ವದಲ್ಲಿ ಬ್ರಿಟಿಷರು ಭಾರತದಲ್ಲೊಂದು ಹೊಸ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಂತಹ ಕಾಲ. ಆಗ ಅವರುಗಳಿಗೆ ಭಾರತದಲ್ಲಿದ್ದಂತಹ ದೊಡ್ಡ ಸಮಸ್ಯೆ ಭಾಷೆಯದ್ದು. ಅದಕ್ಕಾಗಿ ಆ ಶಿಕ್ಷಣ ಪದ್ಧತಿಯ ಮೂಲ ಉದ್ದೇಶವೇ ನಮಗೆ ಅವರ ಭಾಷೆಯನ್ನು ತಿಳಿ ಹೇಳುವುದಾಗಿತ್ತು. ಅಷ್ಟೇ ಅಲ್ಲ, ಅವರಿಗಾಗ ಅಗತ್ಯವಿದ್ದದ್ದು ಗುಮಾಸ್ತರರದ್ದು. ಅಂದರೆ ಯಾವುದೇ ವಿಚಾರವನ್ನು ಪ್ರಶ್ನಿಸದೆ ತಮ್ಮಷ್ಟಕ್ಕೆ ತಾವಿದ್ದು ಹೆಚ್ಚು ಕ್ರಿಯಾಶೀಲರಾಗದೆ ಕೆಲಸ ಮಾಡುವವರದ್ದು. ಅದು ಅಲ್ಲದೆ ಅದು ಇಂಗ್ಲೆಂಡಿನಲ್ಲಿ, ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ಮೆರೆಯುತ್ತಿದ್ದಂತಹ ಕಾಲ. ಬೇಡಿಕೆ ಇದ್ದದ್ದು ಕಾರ್ಮಿಕರಿಗೆ ಹೊರತಾಗಿ ಭಾವಗಳನ್ನು ಚೆಲ್ಲಿ ಬದುಕಿಗೆ ಲಾಲಿತ್ಯವನ್ನು ಕಟ್ಟುವಂತಹ ಕವಿಗಳಿಗಲ್ಲ. ಅದಕ್ಕಾಗಿ ಅಲ್ಲಿನ ಶಿಕ್ಷಣ ಪದ್ಧತಿಯಲ್ಲಿ ಅವರು ಸ್ಟೆಮ್, ಸೈನ್ಸ್, ಟೆಕ್ನಾಲಜಿ, ಎಕನಾಮಿಕ್ಸ್, ಮ್ಯಾಥಮ್ಯಾಟಿಕ್ಸ್ ಎಂಬ ವಿಚಾರಧಾರೆಗಳನ್ನು ಮಾತ್ರ ಇಟ್ಟುಕೊಂಡರು.
ಈ ಎರಡು ಶಿಕ್ಷಣ ಪದ್ಧತಿಗಳು ತಾತ್ಕಾಲಿಕವಾಗಿ ಅಂದಿನ ಅಗತ್ಯಕ್ಕೆ ತಕ್ಕಂತೆ ಅಳವಡಿಕೆಗೊಂಡಿದ್ದು ಭಾರತದಲ್ಲಿ. ವಿಪರ್ಯಾಸವೆಂದರೆ ಇವತ್ತಿನವರೆಗೂ ನಾವು ಅದನ್ನೇ ಪರಿಪಾಲಿಸ್ತಾ ಇದ್ದೇವೆ, ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೆ. ಇಲ್ಲಿ ನಮ್ಮ ನೆಲದ ಕುರಿತಾಗಿರುವಂತಹ ಎರಡು ದೃಷ್ಟಿಕೋನಗಳು, ಎರಡು ಭಾವನೆಗಳು ಬೆಸೆದುಕೊಳ್ಳುತ್ತವೆ. ನಾವು ವಾಸಿಸುವ ನಮ್ಮ ದೇಶ ಪ್ರೇಮ ಮತ್ತು ನಮ್ಮದು ಎಂದು ನಾವು ಭಾವಿಸಿ ಜೋಪಾನ ಮಾಡುವುದಕ್ಕಿಂತ ಅಧಿಕಾರ ಚಲಾಯಿಸುವ ಸಮಸ್ತ ಭೂಮಿ. ಇಲ್ಲಿ ಪರಿಸ್ಥಿತಿಯ ಬಗ್ಗೆ ಎಚ್ಚೆತ್ತುಕೊಳ್ಳುವಂತಹ ಅನಿವಾರ್ಯತೆಯನ್ನು ನಾವು ಎದುರಿಸುತ್ತೇವೆ. DVG ಅವರು ತಮ್ಮ ಕಗ್ಗದಲ್ಲೊಂದೆಡೆ ಹೇಳ್ತಾರೆ, ಧರೆಯ ನಿರ್ಗಾಗಸದ ನೀರಿಳಿದು ಬೆರೆವಂತೆ ನರನ ಪ್ರಾಕ್ತನತೆ ನೂತನ ಸತ್ವ ಬೆರೆತು ಪರಿವುದಿ ವಿಶ್ವಜೀವನ ಲಹರಿ ಅನವರತ ಚಿರಪ್ರತ್ನ ನೂತ್ನ ಜಗ ಮಂಕುತಿಮ್ಮ ಅಂತ ಕಗ್ಗದಲ್ಲಿ ಉಲ್ಲೇಖಿಸಿದ ಹೊಸತು ಹಳತರ ಸರಿಯಾದ ಸಮ್ಮಿಲನದ ನಂತರ ಹೊಸ ಉಗಮವನ್ನು ನಾವು ಬಯಸ್ತಾ ಇದ್ದೇವೆ, ಅಲ್ಲಿನ ಏರುಪೇರುಗಳನ್ನೆಲ್ಲ. ನಮ್ಮ ನೆಲದ ಕುರಿತಾಗಿರುವಂತಹ ವಿಚಾರಗಳಲ್ಲಿ ನಮ್ಮ ಹೊಣೆಗಾರಿಕೆ ಎಷ್ಟು ಎಂಬುದನ್ನು ಅರಿವ ಜವಾಬ್ದಾರಿ ಪ್ರತಿಯೊಬ್ಬನಿಗೂ ಇದೆ. ಗೂಬೆಯೊಂದು ತನ್ನ ಹಗಲ ಕುರುಡಿಗೆ ಸೂರ್ಯನನ್ನು ದೂರಬಹುದೇ? ಅಂತೆಯೇ ನಮ್ಮ ನಾಡಲ್ಲಿ ನಮ್ಮತನವನ್ನು ಕಂಡುಕೊಂಡು ಬದುಕಬೇಕಲ್ಲದೆ ನಮ್ಮಂಗಳದಲ್ಲೇ ನಿಂತು ನಮ್ಮನೆಯನ್ನೇ ದೂರಿದಾಗ ಹೊರಗಿನವರಿಗೆ ನಮ್ಮ ಹೊಣೆಗೆ ಹಿಡಿತನದ ಪ್ರದರ್ಶನವಾಗುತ್ತದಷ್ಟೆ. ಇಂದಿನ ವಿದ್ಯಾರ್ಥಿಗಳಿಗೆ ಶೋಧನೆ ಮತ್ತು ಸಂಶೋಧನೆ ಇವೆರಡೂ ಕೂಡ ಬಹಳ ಆಸಕ್ತಿಕರವಾದಂತಹ ವಿಚಾರಗಳು. ಆ ಮೂಲಕ ತಾನೇನೋ ಹೊಸತನ್ನು ಹುಟ್ಟು ಹಾಕುತ್ತಿರುವೆ ಎಂಬ ಆತುರ ಸಂಭ್ರಮಗಳಲ್ಲಿ ಫಲಿತಾಂಶದ ಒಳಿತು ಕೆಡುಕಿನ ವಿಮರ್ಶೆಯಲ್ಲಿ ನಾವು ಸೋತು ಬಿಡುತ್ತೇವೆ. ನಮಗೆ ನಮ್ಮ ಸಂಸ್ಕೃತಿಯನ್ನು ಅರಿಯುವಂತಹ ಕೌತುಕ ಇದ್ದೇ ಇದೆ. ಸರಿಯಾಗಿ ಕಲಿಸುವವರಿದ್ದರೆ ಕಲಿಯುವವರಾಗಲು ನಾವು ಸಿದ್ಧ. ಹಾಗಾಗಿ ನಮ್ಮನ್ನು ಕಲಿಸಿ ಬೆಳೆಸುವಂತಹ ಸಮಾಜವೊಂದರ ನಿರೀಕ್ಷೆಯಲ್ಲಿದ್ದೇವೆ. ನಮಗೀಗ ಬೇಕಾಗಿರುವುದು ನಮ್ಮನ್ನು ಬಳಸುವಂತಹ ಸಮಾಜವಲ್ಲ, ಬದಲಾಗಿ ನಮ್ಮನ್ನು ಬೆಳೆಸುವಂತಹ ಸಮಾಜ. ಸ್ವಾಮಿ ಚಿನ್ಮಯಾನಂದರು ಇದಕ್ಕೆ ವಿದ್ಯಾರ್ಥಿ ಬೆಳಗಿಸಲಿರುವ ದೀಪ ತುಂಬಿಸಲಿರುವ ಮಡಿಕೆ ಅಲ್ಲ ಅಂದಿತ್ತು. 3 ವರ್ಷಗಳಲ್ಲಿ ಕಲಿತದ್ದು 100 ವರ್ಷಗಳವರೆಗೆ ಎಂಬ ಮಾತು ಸುಳ್ಳಲ್ಲ. ಆದರೆ ಆ 3 ವರ್ಷದಲ್ಲಿ ಏನನ್ನು ಕಲಿಸಬೇಕೆಂದು ನಿರ್ಧರಿಸುವ ಸ್ವಾತಂತ್ರ್ಯ ಇರುವುದು ಇಂದಿನ ಪೋಷಕ ವರ್ಗಕ್ಕೆ. ಆ ಸಂದರ್ಭದಲ್ಲಿ ನಮ್ಮ ಮುಂದೆ ತಂದು ನಿಲ್ಲಿಸುವುದು ಇನ್ಸ್ಪಿರೇಷನ್ ಟಾಕರ್ಸ್ಗಳನ್ನು. ಇದು ಬೇಡ. ಯಾಕೆಂದರೆ ಗಮನಿಸಿ, ನಿಮಗೆ ಮಾದರಿಯಾಗಿರುವಂತಹ ಪ್ರೇರಣೆಯಾಗಿರುವಂತಹ ಮಹಾತ್ಮ ಗಾಂಧಿ ಇರಲಿ, ಸ್ವಾಮಿ ವಿವೇಕಾನಂದರಿರಲಿ, ಸ್ವಾಮಿ ಚಿನ್ಮಯಾನಂದರಿರಲಿ, ಭಗವಾನ್ ಬುದ್ಧ, ಯೇಸು ಕ್ರೈಸ್ತ, ಮೊಹಮ್ಮದ್ ಪೈಗಂಬರರೇ ಇರಲಿ, ಬೋಧನೆಗಿಂತಲೂ ಅವರು ಬದುಕಿದ ರೀತಿಯಿಂದ ಜಗತ್ತಿಗೆ ಪ್ರೇರಣೆಯಾದವರು. ಉನ್ನತವಾದಂತಹ ಬದುಕಿಗೆ ಮಾತುಗಳೆಲ್ಲ ಮಾದರಿಗಳು ಬೇಕಾಗಿದೆ. ಭವ್ಯವಾದ ಪರಂಪರೆಯನ್ನು ಹೊಂದಿದಂತಹ ನಮಗೆ ನಮ್ಮ ಹಿರಿಯರು ಆಧ್ಯಾತ್ಮ, ಸಂಸ್ಕಾರ, ಪುರಾಣ ಮತ್ತು ಉಪನಿಷತ್ತುಗಳೇ ಮೊದಲಾದವುಗಳ ಪರಿಧಿಯೊಳಗೆ ಬದುಕುವುದನ್ನು ಕಲಿಸಿಕೊಟ್ಟರು. ಇವುಗಳ ಮೌಲ್ಯವನ್ನು ಅರಿಯದ ನಾವುಗಳು ಎಲ್ಲವೂ ನನ್ನದು, ನಾನು ಸಾಧ್ಯವಾದಷ್ಟು ಬಳಸಿ ಬಿಡಬೇಕು, ಆ ಮೂಲಕ ನಾನು ಶಾಶ್ವತನಾಗುತ್ತೇನೆ ಎಂಬ ಭ್ರಮೆಗೆ ಸಿಲುಕಿ ಎಲ್ಲ ಏರುಪೇರುಗಳಿಗೆ ಕಾರಣರಾಗುತ್ತಿದ್ದೇವೆ. ನಾವು ಈ ಶಿಕ್ಷಣ ಪದ್ಧತಿ ಮತ್ತು ಆಧುನಿಕತೆಯನ್ನೇ ಅಭಿವೃದ್ಧಿ ಎಂದು ಪರಿಗಣಿಸುವ ಭರಾಟೆಯಲ್ಲಿ ಮಾನವ ಸಹಜ ಸಂವೇದನೆಗಳನ್ನು ಮರೆಯುತ್ತಿದ್ದೇವೆ. ಒಬ್ಬ ವೈದ್ಯ, ಒಬ್ಬ ಇಂಜಿನಿಯರ್, ಒಬ್ಬ ಕಂಪ್ಯೂಟರ್ ತಜ್ಞ, ಮತ್ತೊಬ್ಬ ಉದ್ಯಮಿಯೇ ಇರಲಿ, ಆತನೊಳಗೆ ಮಾನವ ಸಹಜವಾಗಿ ಅಡಕವಾಗಿರುವ ಭಾವ ಸ್ಪರ್ಶದಿಂದ ಕೂಡಿದಂತಹ ಮನಸ್ಸು ಸಾಯದಿರಲಿ. ಇಲ್ಲವಾಗಿ ಹೋದಲ್ಲಿ ಪ್ರಪಂಚವೆಲ್ಲ ಉಸಿರಾಡುವ ಯಂತ್ರಗಳಿಂದ ತುಂಬಿ ಹೋಗುತ್ತದೆ ಮತ್ತು ಜೀವಭಾವಗಳೊಂದಿಗೆ ಸ್ಪಂದನೆಯುಳ್ಳಂತಹ ಪ್ರಕೃತಿಗೆ ಹೊಂದಿಕೊಳ್ಳುವುದು ಅಸಾಧ್ಯವಾಗಿ ಹೋಗುತ್ತದೆ. ಆಗ ಪ್ರಕೃತಿ ತನ್ನನ್ನು ತಾನು ಮುಗಿಸಿಕೊಳ್ಳುವುದರ ಜೊತೆಗೆ ಎಲ್ಲರ ಕೊನೆಗೆ ನಾವೇ ಕಾರಣರಾಗುತ್ತೇವೆ. ಇದರ ಒಂದು ಸೂಕ್ಷ್ಮ ನೋಟ ಇತ್ತೀಚೆಗೆ ನಡೆದಂತಹ ಪ್ರಾಕೃತಿಕ ವಿಕೋಪಗಳೇ ನಮ್ಮೆದುರು ತೆರೆದಿರುತ್ತವೆ. ಸೃಷ್ಟಿಯಲ್ಲಿ ನಾವು ವಾಸಿಸುವ ನೆಲ ನಮ್ಮ ಮಾತೃಭೂಮಿ ನಮ್ಮದು. ಅದರ ಅಳಿವು ಉಳಿವು ನಮ್ಮ ಅಸ್ತಿತ್ವದ ಪ್ರಶ್ನೆ ಎಂಬ ಗಂಭೀರ ಅರಿವು ಇಂದಿನ ಯುವ ಸಮಾಜಕ್ಕೆ ಬಂದ ದಿನ ಸುಂದರ ಜೀವ ಸಂಕುಲಗಳಿಂದ ನಳನಳಿಸುವ ಭೂಮಿಯನ್ನು ನಮ್ಮ ಮುಂದಿನ ತಲೆಮಾರಿಗೆ ಒಪ್ಪಿಸುವಂತಹ ಜವಾಬ್ದಾರಿ ಏನಿದೆಯೋ, ಹೊಣೆಗಾರಿಕೆ ಎಚ್ಚರಗೊಳ್ಳುತ್ತದೆ, ಜಾಗೃತವಾಗುತ್ತದೆ.
ಈ ಹೊಣೆ ಎಂದಾಗ ಒಂದು ಕತೆ ನೆನಪಿಗೆ ಬರ್ತಾ ಉಂಟು. ಬಹಳ ಪ್ರಭಾವಿ ನಾಯಕನೊಬ್ಬನ ನಿಧನದ ಸಂತಾಪ ಸೂಚಕ ಸಭೆಯಲ್ಲಿ ಆತನ ಬೆಂಬಲಿಗರೆಲ್ಲರೂ ಅವನ ಘೋಷಣೆಗಳನ್ನು, ಅವನ ಬಗೆಗಿನ ಘೋಷಣೆಗಳನ್ನು ಗಟ್ಟಿಯಾಗಿ ಕೂಗ್ತಾ ಇದ್ರಂತೆ. ಆಗ ಅಲ್ಲಿ ನೆರೆದಿರುವಂತಹ ಹಿರಿಯರೊಬ್ಬರು ಇನ್ನೂ ಚೂರು ಗಟ್ಟಿಯಾಗಿ ಕೂಗಬಾರ್ದೆ ಅಂತ ಹೇಳಿದ್ರಂತೆ. ಆಗ ಆ ಘೋಷಣೆಗಳನ್ನು ಕೂಗ್ತಿದ್ದಂತಹ ಯುವಕರು, ಅಲ್ಲ ಸ್ವಾಮಿ, ನಮ್ಗೆ ಕೊಡುವುದೇ 50 ರೂಪಾಯಿ, ಆ 50 ರೂಪಾಯಿಗೆ ಇನ್ನೆಷ್ಟು ಗಟ್ಟಿಯಾಗಿ ಕೂಗಲು ಸಾಧ್ಯ ಎಂದು ಮರು ಪ್ರಶ್ನಿಸಿದ್ರಂತೆ. ಈ ರೀತಿಯ ಸಹಕಾರ ಬೇಡ. ಉದಾಹರಣೆಗೆ ನಮ್ಮ ಸರ್ಕಾರವು ಸ್ವಚ್ಛ ಭಾರತದಂತಹ ಉನ್ನತವಾದಂತಹ ಯೋಜನೆಗಳನ್ನು ಜಾರಿಗೆ ತರುವಾಗ ನಾವುಗಳು ನಮ್ಮ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ಇದಕ್ಕೆ ಪೂರಕ ವಾತಾವರಣ ನಮ್ಮ ಹಿರಿಯರಿಂದ ಸೃಷ್ಟಿಯಾಗಲಿ. ಇದಕ್ಕಾಗಿ ಮೊದಲನೆಯದಾಗಿ ಆಶಾವಾದಿ ಸಮಾಜವೊಂದರ ನಿರ್ಮಾಣ ಅತ್ಯಗತ್ಯ. ಈ ಆಶಾವಾದ ಎಂಬುದು ಎಷ್ಟು ಮುಖ್ಯ ಎನ್ನುವುದನ್ನು ಅರಿಯುವ ವೇಳೆಗೆ ನಮಗೆ ನೆನಪಾಗುವುದು ನಮ್ಮ ಕನ್ನಡ ಭಾಷೆಯ ಸಮೃದ್ಧವಾದಂತಹ ಮಕ್ಕಳ ಸಾಹಿತ್ಯ. ಒಂದು ಗಮನಿಸಿ, ಪ್ರಖ್ಯಾತ ಮಕ್ಕಳ ಸಾಹಿತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಮಗು ಒಂದು ಬೆಳವಣಿಗೆಯ ಹಂತದಲ್ಲಿರುವಾಗ ಅದರೊಳಗೆ ಪೋಷಕರು ಅಥವಾ ಶಿಕ್ಷಕರು ತುಂಬಿಸಬೇಕಾದದ್ದು ಆಶಾವಾದಿ ಚಿಂತನೆಗಳನ್ನು. ಒಂದು ಸಣ್ಣ ಉದಾಹರಣೆ ಹೇಳ್ತಿದ್ರೆ, ಹೂವಿಗೆ ಚಿಟ್ಟೆ ರೆಕ್ಕೆ ಕಟ್ಟಿ ಹಾರಿಸುವೆನು ಮೇಲೆ, ಬರೆಯುವೆ ನಾನು ಹಕ್ಕಿಯ ಸಾಲಲ್ಲಿ ಚಂದಿರನಿಗೆ ಓಲೆ. ಇದು ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ಶಿಶುಗೀತೆಯೊಂದರ ಸಾಲುಗಳು. ಇದರಲ್ಲಿ ನಿಮ್ಗೆ ಎದ್ದು ಕಾಣುವಂಥದ್ದು ಆಶಾವಾದ. ಇದನ್ನು ನೀವು ಪಂಜೆ ಮಂಗೇಶ್ ರಾಯರಲ್ಲಿ, ಪಳಕಳ ಸೀತಾರಾಮ್ ಭಟ್ರಲ್ಲಿ ಅಥವಾ ಕೈಯಾರರದ್ದಿರಲಿ, ಇವರೆಲ್ಲರ ಮಕ್ಕಳ ಸಾಹಿತ್ಯ ರಚನೆಗಳಲ್ಲಿ ಈ ಆಶಾವಾದವನ್ನು ನೀವು ಕಾಣ್ಬೋದು. ಕಾರಣ ಏನೆಂದ್ರೆ, ಈ ಆಶಾವಾದ ಎಂಬುದು ಬೆಳವಣಿಗೆಯ ಮೂಲ. ಹಾಗಾಗಿ ಆಶಾವಾದಿ ಚಿಂತನೆಗಳ ಮೂಲಕ ಬಲಿಷ್ಠ ಸಮಾಜವೊಂದನ್ನು ನಾವು ಕಟ್ಟೋಣ. ಭಾರತ ಎಂಬ ರಾಷ್ಟ್ರದ ಜನರು ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ಸಿದ್ಧಾಂತದಡಿಯಲ್ಲಿ ಸಾಮರಸ್ಯದಿಂದ ಒಟ್ಟಾಗಿ ಬದುಕಿದವರು. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಬೌದ್ಧ, ಸಿಖ್, ಪಾರ್ಸಿ, ಜೈನ ಇವೆಲ್ಲ ಒಂದೇ ಉದ್ಯಾನವನದ ಬಣ್ಣ ಬಣ್ಣದ ಹೂಗಳು. ಸಾಮರಸ್ಯವೇ ಚೆಲುವು, ಸಾಮರಸ್ಯವೇ ಪರಿಮಳ. ಆದರೆ ಇಂದು ಬ್ರಿಟಿಷರು ಎಂದೋ ಹೂತ ಒಡೆದು ಆಳುವ ನೀತಿಯ ವಿಷಬೀಜ ಬೆಳೆದು ಧರ್ಮ ಜಾತಿಗಳಾಗಿ ಒಡೆದು ಹೋಗುವ ಭೀತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಇಂದಿನ ಯುವಜನಾಂಗದ ಪರವಾಗಿ ನಮ್ಮ ಹಿರಿಯರಲ್ಲಿ, ಇಂದಿನ ಸಮಾಜದಲ್ಲಿ ನನ್ನದೊಂದು ವಿನಂತಿ. ಕೋಮುದ್ವೇಷದ, ಧರ್ಮ ಅಸಹನೆಯ, ಸ್ವಾರ್ಥಪರವಾದ ವಾದದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿದಿರಿ. ನಮಗೆ ಸಸ್ಯಶ್ಯಾಮಲೆಯಾದಂತಹ ಶಾಂತಿಯುತ ಭಾರತ ಬೇಕಾಗಿದೆ. ಸಾಮರಸ್ಯದಿಂದ ಕೂಡಿದಂತಹ ಅಖಂಡ ಭಾರತ ಬೇಕಾಗಿದೆ. ಈ ದಾರಿಯಲ್ಲಿ ನಮ್ಮ ಕೈ ಹಿಡಿದು ಮುನ್ನಡೆಸಿ ಎಂದು ನಾವು ನಮ್ಮ ಹಿರಿಯರಲ್ಲಿ, ಪೋಷಕರಲ್ಲಿ ಹಾಗೂ ರಾಷ್ಟ್ರ ನಾಯಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನೆಲದ ಮೂಲ ಗುಣ ಬಹುತ್ವ ಮತ್ತು ಸಾಮರಸ್ಯ. ಇದು ಹಾಳಾಗುತ್ತಿರುವುದಕ್ಕೆ ನಾವೇ ಹೊಣೆ. ನಮಗೆ ಭಾಷಾ ದ್ವೇಷ ಇಲ್ಲ, ಯಾಕೆಂದರೆ ನಾವು ಬಹುಭಾಷೆಗಳನ್ನು ಕಲಿತವರು. ಭಾಷೆ ನಮ್ಮ ಜ್ಞಾನವನ್ನು ವಿಸ್ತರಿಸುವಂತಹ ಬೆಳಕು ಎಂಬುದು ನಮಗೆ ಗೊತ್ತು. ಅದಕ್ಕಾಗಿ ನಾವು ಕನ್ನಡಿಗರು ಏಕಕಾಲದಲ್ಲಿ ತುಳುವರು, ಕೊಂಕಣಿಗರು, ಬ್ಯಾರಿಗಳು ಆಗಿದ್ದೇವೆ. ಇದು ನಮಗೆ ಸಮಸ್ಯೆ ಅಂತ ಅನ್ನಿಸಲೇ ಇಲ್ಲ. ಯಾಕಂದರೆ ಭಾಷೆ ಪಂಗಡವಲ್ಲ, ಭಾಷೆ ಭಾವಾಭಿವ್ಯಕ್ತಿಯ ದಾರಿ ಮಾತ್ರ. ನನ್ನ ಕಾಸರಗೋಡಿನಲ್ಲಿ, ಕನ್ನಡದ ಮಣ್ಣಿನಲ್ಲಿ ಕನ್ನಡದ ಮಕ್ಕಳ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಂಡು ನಮ್ಮ ಭಾವಾಭಿವ್ಯಕ್ತಿಯನ್ನು ಕೊಲ್ಲುವಂತಹ ಯಾವುದೇ ಪ್ರಯತ್ನಗಳಿಗೆ ನಾವು ಆಸ್ಪದವನ್ನು ನೀಡುವುದಿಲ್ಲ. ಇದರ ವಿರುದ್ಧ ನಡೆಯುವಂತಹ ಯಾವುದೇ ಪ್ರಾಮಾಣಿಕ ಹೋರಾಟಕ್ಕೂ ನಾವು ಜೊತೆಯಾಗಲು ಸಿದ್ಧರಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಯುವ ಜನಾಂಗದ ಪ್ರತಿನಿಧಿಯಾಗಿ ನಾನು ಘೋಷಿಸ್ತಾ ಇದ್ದೇನೆ. ಪ್ರಖ್ಯಾತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್, humans will turn the planet into a giant ball of fire by 2600 due to overcrowding and energy consumption, which will make the planet uninhabitable. In the next 5 centuries or so, we may well go extinct ಅಂದಿದ್ದರು. ಈ ಮಾತು ನಮಗೊಂದು ಎಚ್ಚರಿಕೆಯ ಗಂಟೆ. ಹಿರಿಯರ ಅನುಭವದ ಮಣ್ಣ ಕುಡಿಕೆಗಳ ಸತ್ವವನ್ನು ಅರಿಯೋಣ. ಆಧುನಿಕತೆ ತಂತ್ರಜ್ಞಾನಗಳು ಅರ್ಥವಿಲ್ಲದ ರಂಗು ಹಬ್ಬಿಸಿ ಅದೇ ಹೊಣ್ಣ ಮಡಿಕೆಯ ಆಕರ್ಷಣೆಯಾಗಿ ದಾರಿಗೆಡಿಸದಿರಲಿ ಎಂಬ ಸದಾಶಯದೊಂದಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಯುವ ಮನಸ್ಸುಗಳು ತಮ್ಮ ಉತ್ಸಾಹದ ಮತ್ತು ಯೋಜನೆಗಳನ್ನು ಹೊರ ಜಗತ್ತಿಗೆ ತೆರೆದಿರಿಸುವಂತೆ ಮಾಡುವ ಮೂಲಕ, ಆ ಮೂಲಕ ಎಳೆಯ ಪ್ರತಿಭೆಗಳನ್ನು ಸಮಾಜಮುಖಿ ಚಿಂತನೆಗಳಲ್ಲಿ ಭಾಗಿಯನ್ನಾಗಿಸುತ್ತಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ಉನ್ನತ ವ್ಯಕ್ತಿತ್ವಕ್ಕೆ ನನ್ನ ಗೌರವ ಪ್ರಣಾಮಗಳನ್ನು ಸೂಚಿಸ್ತಾ ಇದ್ದೇನೆ. ಅದಲ್ಲದೆ ನನಗೆ ಜಗತ್ತಿನ ಬೆಳಕನ್ನು ಕಾಣಿಸಿದಂತಹ ನನ್ನ ಅಪ್ಪ ಅಮ್ಮ ಜ್ಞಾನದ ಬೆಳಕನ್ನು ಹಾಯಿಸಿ ನನ್ನ ಜಡತ್ವವನ್ನು ಓಡಿಸಿ ಚೈತನ್ಯವನ್ನು
ತುಂಬುತ್ತಿರುವಂತಹ ನನ್ನ ಎಲ್ಲ ಗುರುಗಳು ಹಾಗೂ ಸಾಹಿತ್ಯಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ರಂಗಗಳಲ್ಲಿ ನನ್ನನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಲು ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಎಲ್ಲ ಹಿರಿಯರು, ಇವರೆಲ್ಲರ ಪಾದಗಳಿಗೆ ನಮಿಸುತ್ತಾ ಇಂತಹ ಒಂದು ಸುವರ್ಣ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತಹ ಆಳ್ವಾಸ್ ವಿದ್ಯಾರ್ಥಿ ಸಿರಿಯ ಎಲ್ಲ ಪದಾಧಿಕಾರಿಗಳಿಗೆ ಶಿರಬಾಗಿ ನಮಸ್ಕರಿಸುತ್ತಾ ವಿರಮಿಸುತ್ತಿದ್ದೇನೆ. ಜೈ ಹಿಂದ್.